ಬೇಲೂರು ವಿಧಾನಸಭಾ ಕ್ಷೇತ್ರದ ಜನತೆಗೆ ಪ್ರೀತಿಪೂರ್ವಕ ನಮಸ್ಕಾರಗಳು. ಬೇಲೂರು ಹಾಗೂ ಹಳೆಬೀಡು ನಗರಗಳು ಭಾರತೀಯ ಸಂಸ್ಕೃತಿ, ಪರಂಪರೆ ಹಾಗೂ ಕ್ಷಾತ್ರ ತೇಜಸ್ಸನ್ನು ಮೆರೆದ ಐತಿಹಾಸಿಕ ನಗರಗಳು. ಈ ಸ್ಥಳದಲ್ಲಿರುವ ಈ ಕ್ಷೇತ್ರದ ಜನರೇ ಧನ್ಯರು. ಕನ್ನಡದ ಪ್ರಸಿದ್ಧ ಹೊಯ್ಸಳ ರಾಜವಂಶವು ಬೇಲೂರು ಹಾಗೂ ಹಳೆಬೀಡು ನಗರಗಳನ್ನು ತನ್ನ ರಾಜಧಾನಿಯನ್ನಾಗಿಸಿ ಆಡಳಿತ ನಡೆಸಿವೆ. ಆ ಕಾಲದ ವಾಸ್ತುಶಿಲ್ಪ ಶೈಲಿ ಈಗಲೂ ಪ್ರಸಿದ್ಧತೆಯನ್ನು ಪಡೆದಿದೆ. ಪ್ರತಿ ವರ್ಷ ಲಕ್ಷಾಂತರ ದೇಶ ವಿದೇಶದ ಜನ ಈ ನಗರಗಳಿಗೆ ಭೇಟಿ ನೀಡುತ್ತಾರೆ. ಬೇಲೂರು ಶಿಲಾಬಾಲಿಕೆಯ ಆ ವಾಸ್ತುಶಿಲ್ಪ ದೇಶದ ಜನರ ಮನಸ್ಸಿನಲ್ಲಿ ಹಾಸುಹೊಕ್ಕಾಗಿದೆ. ಬೇಲೂರಿನ ಚೆನ್ನಕೇಶವ ದೇವಾಲಯ ಹಾಗೂ ಹಳೆಬೀಡಿನ ಹೊಯ್ಸಲೇಶ್ವರ ದೇವರ ಐತಿಹಾಸಿಕ ಪುಣ್ಯಕ್ಷೇತ್ರವನ್ನು ಒಳಗೊಂಡಿರುವ ಬೇಲೂರು ಕ್ಷೇತ್ರ ನಿಜಕ್ಕೂ ಪುಣ್ಯ ಸ್ಥಳವಾಗಿದೆ. ಇಂತಹ ಪುಣ್ಯ ಸ್ಥಳವನ್ನು ಪ್ರತಿನಿಧಿಸಿ ಶಾಸಕನಾಗುವ ಮೂಲಕ ಬೇಲೂರು ಕ್ಷೇತ್ರಕ್ಕೆ ಐತಿಹಾಸಿಕ ಮೆರುಗು ತಂದುಕೊಡಲು ಎಚ್.ಕೆ. ಸುರೇಶ್ ಅವರು ತುದಿಕಾಲಲ್ಲಿ ನಿಂತಿದ್ದಾರೆ. ಭಾರತೀಯ ಜನತಾ ಪಕ್ಷದ ಸೇವಾಕಾಂಕ್ಷಿಯಾಗಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೆಯ ಮಗ ಎಚ್.ಕೆ. ಸುರೇಶ್, ಬೇಲೂರು ವಿಧಾನಸಭಾ ಕ್ಷೇತ್ರದ ನನ್ನ ಪ್ರೀತಿಯ ಮತದಾರರಲ್ಲಿ ನಿಮ್ಮ ಉಲ್ಲಳ್ಳಿ ಸುರೇಶ್ ಮಾಡುವ ನಮಸ್ಕಾರಗಳು. ಕಳೆದ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಸ್ಪರ್ಧೆ ಮಾಡಿ ಸುಮಾರು ಅಲ್ಪ ಮತಗಳಿಂದ ಸೋತು ನಿಮ್ಮೆಲ್ಲರ ಮನಸ್ಸನ್ನು ಗೆಲ್ತಕ್ಕಂಥ, ಮನವನ್ನು ಗೆಲ್ತಕ್ಕಂಥ, ನಿಮ್ಮೆಲ್ಲರ ವಿಶ್ವಾಸವನ್ನು ಗೆಲ್ಲಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ ನಿಮ್ಮ ಕೆಲಸವನ್ನು ದಿನನಿತ್ಯ ನಾನು ಮಾಡ್ಕೊಂಡ್ಬಂದಿದ್ದೀನಿ. ಹಾಗಾಗಿ ಈಗ ತಮ್ಮ ಮುಂದೆ ಬಂದು ನಿಂತಿರ್ತಕ್ಕಂಥ 23ರ ಚುನಾವಣೆ ನಿಮ್ಮೆಲ್ಲರ ಎದುರು ಬಂದು ನಿಂತಿದೆ. ಈ ಒಂದು ಬೇಲೂರಿನ ಇತಿಹಾಸವನ್ನು ಸೃಷ್ಟಿ ಮಾಡ್ತಕ್ಕಂತಹ ವಿಶ್ವವಿಖ್ಯಾತವಾದಂಥ ಬೇಲೂರು ಹಳೆಬೀಡನ್ನು ಪುನರ್ ನಿರ್ಮಾಣ ಮಾಡ್ತಕ್ಕಂಥ ಅವಕಾಶ ನಿಮ್ಮ ಕೈಯಲ್ಲಿದೆ. ಹಾಗಾಗಿ ದಯವಿಟ್ಟು ಎಲ್ಲ ನನ್ನ ಆತ್ಮೀಯ ಮತದಾರರಲ್ಲಿ ಕಳಕಳೆಯ ಮನವಿಯನ್ನು ಮಾಡ್ತೀನಿ. ಈಗ ಬರ್ತಕ್ಕಂಥ ಚುನಾವಣೆಯಲ್ಲಿ ನಾನು ಸೇವಾಕಾಂಕ್ಷಿಯಾಗಿದ್ದೇನೆ. ಚುನಾವಣೆಗೆ ಸ್ಪರ್ಧಿಸ್ತಕ್ಕಂಥ ಎಲ್ಲ ಅವಕಾಶಗಳು ತಮ್ಮ ಎದುರು ನಿಂತಿದೆ. ತಾವೆಲ್ಲರೂ ಆಶೀರ್ವಾದ ಮಾಡಿ ಬೇಲೂರು ವಿಧಾನಸಭಾ ಕ್ಷೇತ್ರದ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸುವುದರ ಮುಖಾಂತರ ಈ ಒಂದು ವಿಶ್ವವಿಖ್ಯಾತ ಆದಂಥ ಬೇಲೂರನ್ನು ಪುನರ್ ನಿರ್ಮಾಣ ಮಾಡ್ತಕ್ಕಂಥ ಅವಕಾಶನ ಕಲ್ಪಿಸಿಕೊಡಬೇಕು ಅಂತ ತಮ್ಮೆಲ್ಲರಲ್ಲೂ ನಾನು ಕಳಕಳೆಯ ಮನವಿ ಮಾಡ್ತಿದ್ದೀನಿ. ಈಗಾಗಲೇ 2 ಬಾರಿ ಇಲ್ಲಿ ಸ್ಪರ್ಧಿಸಿದ್ದ ಅವರು ಕೇವಲ ಅಲ್ಪ ಮತಗಳ ಅಂತರದಿಂದ ಸೋಲು ಅನುಭವಿಸಿರುವುದು ಕ್ಷೇತ್ರದ ಜನರ ದೌರ್ಭಾಗ್ಯವೇ ಸರಿ. 16 ವರ್ಷ ಪ್ರಥಮ ದರ್ಜೆ ಗುತ್ತಿಗೆದಾರರಾಗಿ ಕಾರ್ಯನಿರ್ವಹಿಸಿದ ಇವರು ಆರಂಭದಿಂದಲೇ ಸಮಾಜ ಸೇವೆಯ ಕಡೆಗೆ ಒಲಬಿದ್ದ ಇವರು ಇದೀಗ ಸಂಪೂರ್ಣ ಸಮಾಜ ಸೇವೆಯೆಡೆಗೆ ಮುಖ ಮಾಡಿದ್ದಾರೆ. ಕ್ಷೇತ್ರದ ಜನರ ಸಂಪೂರ್ಣ ಅಭಿವೃದ್ಧಿ, ರೈತರ ಸಂಕಷ್ಟಗಳನ್ನು ಪರಿಪೂರ್ಣವಾಗಿ ಅರಿತುಕೊಂಡಿದ್ದಾರೆ. ಅಲ್ಲದೆ ಬೇಲೂರು ಕ್ಷೇತ್ರವನ್ನು ಇಡೀ ರಾಜ್ಯದಲ್ಲಿಯೇ ಮಾದರಿ ಕ್ಷೇತ್ರವನ್ನಾಗಿಸಿ